ನಮಸ್ಕಾರ. ನನ್ನ ಹೆಸರು ಅಶ್ವಿನಿ. ನಿಮಗೆ ಖುಷಿಯಾಗಿರಬೇಕಾ? ನಾನು ಹೇಳ್ತೀನಿ ನೋಡಿ ಹೇಗೆ ಮಾಡಬೇಕಂತ. ನಮ್ಮ ಜೀವನದಲ್ಲಿ ಒಂದೊಂದು ಘಟನೆಗಳು ನಡೀತಾ ಇರ್ತವೆ. ಬೇರೆಯವ್ರು ನಮ್ಮ ಜೊತೆ ಮಾತಾಡ್ತಾ ಇರ್ತಾರೆ ಅಥವಾ ಇನ್ನೊಂದು ಇನ್ಸಿಡೆಂಟ್ ಆಗುತ್ತೆ. ಆವಾಗ ನಾವು ರಿಯಾಕ್ಟ್ ಮಾಡ್ತೀವ, ಪ್ರತಿಕ್ರಿಯೆ ನೀಡ್ತೀವ, ರಿಸ್ಪಾಂಡ್ ಮಾಡ್ತೀವ, ಸ್ಪಂದನೆ ಕೊಡ್ತೀವ ಅನ್ನೋದ್ರ ಮೇಲೆ ನಾವು ಹ್ಯಾಪಿಯಾಗಿರ್ತೀವ, ಸಂತೋಷವಾಗಿರ್ತೀವ ಅನ್ನೋದು ಡಿಸೈಡ್ ಆಗುತ್ತೆ. ತುಂಬ ಕನ್ಫ್ಯೂಷನಾ? ಬೇಡ ಬಿಡಿ. ಎರಡು ಇನ್ಸಿಡೆಂಟಲ್ಲಿ ಘಟನೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು ಗೊತ್ತಾ, ನಾನು ಹೊಸದಾಗಿ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದೆ. ಒಬ್ಬರ ಹತ್ರ ಹೋಗ್ಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ ಅಂದೆ. ಅವ್ರು ಕೇಳಿದರು, ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ. ಅದಕ್ಕೆ ಎರಡು ರೀತಿ ಮಾಡ್ಬೋದು. ಈಗಷ್ಟೇ ಹೇಳಿದೆ. ಒಂದು ರಿಯಾಕ್ಟ್ ಮಾಡ್ಬೋದು, ಇಲ್ಲ ರೆಸ್ಪಾಂಡ್ ಮಾಡ್ಬೋದು. ರಿಯಾಕ್ಟ್ ಮಾಡೋದಂದರೆ ಏನು ಗೊತ್ತಾ, ನಾನು ಕೋಪ ಮಾಡ್ಕೋಬೋದು. ದಿನಕ್ಕೆ 2 ಗಂಟೆ ವೀಡಿಯೋ ನೋಡ್ತೀರಾ ಯೂಟ್ಯೂಬ್ನಲ್ಲಿ, ನಂದೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಿಮ್ದೇನು ಗಂಟೋಗುತ್ತೆ, ಯಾಕೆ ಮಾಡ್ಕೊಳಕ್ಕಾಗಲ್ಲ ಇವ್ರಿಗೆ ಅಂತ ಕೋಪ ಮಾಡ್ಕೋಬೋದಾಗಿತ್ತು. ಅಯ್ಯೋ ನನಗೆ ಮಾಡ್ಕೊಳ್ಳಲ್ಲ ಅಂದ್ಬಿಟ್ರಲ್ಲ ಅಂತ ಬೇಜಾರು ಮಾಡ್ಕೋಬೋದಾಗಿತ್ತು. ಅದಕ್ಕೆ ರಿಯಾಕ್ಷನ್, ಪ್ರತಿಕ್ರಿಯೆ ನೀಡೋದು ಅಂತಾರೆ. ಆದರೆ ನಮಗೆ ಅವ್ರು ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಿತ್ತು? ನಾನು ಹಾಕಿರೋ ವೀಡಿಯೋ ನೋಡೋದಕ್ಕೆ ತಾನೇ. ಅದಕ್ಕೆ ನಾನೇನಂದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ವೀಡಿಯೋ ನೋಡೋದಕ್ಕೆ ಅಲ್ಲಿ ಬರುತ್ತೆ ನಿಮಗೆ ಡೈಲಿ ಅಂತ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಂಬಿಡಿ. ಅದಕ್ಕೆ ರಿಸ್ಪಾಂಡ್ ಮಾಡಿದ್ದು ನಾನು, ಸ್ಪಂದನೆ ಕೊಟ್ಟಿದ್ದು. ಅವ್ರಿಗೂ ಬೇಜಾರಾಗಲಿಲ್ಲ, ಕೋಪ ಬರಲಿಲ್ಲ, ನನಗೂ ಪ್ರಾಬ್ಲಮ್ ಆಗಲಿಲ್ಲ, ಹ್ಯಾಪಿಯಾಗಿ ನಡ್ಕೊಂಡೋಯ್ತು. ಇನ್ನೊಂದು ಘಟನೆ ಇವತ್ತು ನಡೀತು. ನಾನು ಏನೇ ತಿಂಡಿ ಮಾಡಿದ್ರು ನನ್ನ ಮಗ ತಿನ್ನೋದು ಇಷ್ಟೇ. ಅದು ನನಗೂ ಗೊತ್ತು, ಅವನು ಪರಿಚಯ ಇರೋರು ಎಲ್ಲರಿಗೂ ಗೊತ್ತು. ನಿನ್ನೆ ದೋಸೆ ಮಾಡಿದ್ದೆ, ಅರ್ಧ ದೋಸೆ ತಿಂದಿದ್ದ, ಜಗಳ ಮಾಡಿಬಿಟ್ಟು ಹೋದ. ಅದಕ್ಕೆ ಇವತ್ತು ಉಪ್ಪಿಟ್ಟು ಮಾಡಿದೆ. ಅದಕ್ಕೆ ಅವನೇನು ತಿಂತೀನಿ ಅಂತ ನನಗೆ ಮುಂಚೆ ಹೇಳಿರಲಿಲ್ಲ, ಬಟ್ ಆ್ಯಸ್ ಯೂಶ್ವಲ್ ತಿನ್ನಲಿಲ್ಲ. ಈಗ ನನಗೆ ಹೇಳ್ದ, ನನಗೆ ತಿನ್ನೋಕ್ಕಾಗಲ್ಲಪ್ಪ, ನೀನು ಬೇರೆ ಏನಾದರೂ ಮಾಡಿಕೊಡು. ಇದನ್ನು ನಾನು ಹೇಗೆ ತೊಗೋಬೇಕಿತ್ತು ಹೇಳಿ? ನೀವು ಡೈಲಿನೂ ಇದೇ ಕತೆ ತಾನೆ, ಏನು ಮಾಡಿದ್ರು ಇಷ್ಟೇ ತಿಂತಾನೆ ಅಂತ. ಆದರೆ ನಾನು ಬೇಜಾರು ಮಾಡ್ಕೊಂಡ್ಬಿಟ್ಟೆ. ಇವನು ಹೇಳ್ತಾನೆ ಅಂತ ನಿನ್ನೆ ಬೇರೆ ಮಾಡಿದೆ, ಇವತ್ತು ಬೇರೆ ಮಾಡಿದೆ, ನಾಳೆ ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಅಂದ್ರೂ ಇವನು ತಿನ್ನಲ್ಲ. ಅಯ್ಯೋ ನನಗೆ ಬೇಕಂತ ಮಾಡಿದ್ದೆ, ನಾನು ಇದನ್ನು ಮಾಡಿದ್ರಾದ್ರೂ ತಿಂತಾನ ಅಂತ. ಅವಾಗ ನಾನು ಕೋಪ ಮಾಡ್ಕೋಬಾರ್ದಾಗಿತ್ತು, ಬೇಜಾರು ಮಾಡ್ಕೋಬಾರ್ದಿತ್ತು. ಬಟ್ ನಾನು ಮಾಡ್ಕೊಂಬಿಟ್ಟೆ. ನಾನು ಸೋತೋಗ್ಬಿಟ್ಟೆ. ಸೋಲೋದು ಗೆಲ್ಲೋದು ಅಂದರೆ ಏನು ಅಂತನಾ, ನನ್ನ ಹ್ಯಾಪಿನೆಸ್ಸನ್ನು ಇನ್ನೊಬ್ಬರು ಡಿಸೈಡ್ ಮಾಡಿದರೆ ಆ ವ್ಯಕ್ತಿಗೆ, ಆ ಇಮೋಷನ್ಗೆ ಅಥವಾ ಕೋಪ ಮಾಡ್ಕೊಂಬಿಟ್ರೆ ಆ ಇಮೋಷನ್ಗೆ ನಾವು ಸೋತೋದಂಗೆ ತಾನೆ, ಗುಲಾಮ್ರಾದಂಗೆ ತಾನೆ. ನಾವು ಯಾಕ್ರಿ ಸೋಲ್ಬೇಕು, ಗೆಲ್ಲಬೇಕು ತಾನೆ. ಅಂದರೆ ಏನು ಮಾಡ್ಬೇಕು ಹೇಳಿ? ರಿಸ್ಪಾಂಡ್ ಮಾಡಿ, ರಿಯಾಕ್ಟ್ ಮಾಡಬೇಡಿ. ಪ್ರೊವೋಕ್ ಮಾಡೋರು ಎಲ್ಲ ಕಡೆ ಇರ್ತಾರೆ, ಆದರೆ ನಾವು ಹೇಗಿರಬೇಕಂತ ನಾವೇ ಡಿಸೈಡ್ ಮಾಡೋಣ. ನಾನಂತೂ ಈ ಸಲ ಸೋತೋದೆ. ಆದರೆ ಈ ಥರ ಪ್ರವೋಕ್ ಮಾಡುವಂಥ, ಪ್ರಚೋದನೆ ಮಾಡುವಂಥ ಘಟನೆಗಳು ಎಷ್ಟೊಂದು ನಡೆಯಲ್ಲ ಹೇಳಿ ಒಂದೇ ದಿನದಲ್ಲಿ. ನಾವು ನಮ್ಮ ಕಂಟ್ರೋಲ್ನಲ್ಲಿದ್ದರೆ, ನಮ್ಮ ಇಮೋಷನ್ಸ್ ನಮ್ಮ ಕಂಟ್ರೋಲ್ನಲ್ಲಿದ್ದರೆ ಬೇರೆ ಯಾರೇ ಏನೇ ಹೇಳಿದ್ರೂ ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಅಂತೂ ನಾನೇ ಗೆಲ್ಲೋದು. ನೀವು ನನ್ನ ಟೀಮಲ್ಲಿದ್ದೀರಾ? ಹಂಗಾದರೆ ನೆಕ್ಸ್ಟ್ ಟೈಮು ಕಪ್ ನಮ್ಮದೇ.